ಸಚಿವ ಪ್ರಿಯಾಂಕ ಖರ್ಗೆ ಅವರು ಗೃಹ ಮಂತ್ರಿಗಳು ಅವರ ತವರೂರಾದ ಕಲಬುರಗಿಯ ಕೇಂದ್ರ ಕಾರಾಗೃಹದಿಂದ 3 ಸಜಾ ಕೈದಿಗಳು ಪರಾರಿಯಾಗಿದ್ದು ಈ ಘಟನೆ ಭಾರೀ ಸಂಚಲನಕ್ಕೆ ಕಾರಣವಾಗಿದೆ. ಮಂಗಳವಾರ ಮುಂಜಾನೆ ಸುಮಾರು 3 ಗಂಟೆ ವೇಳೆಗೆ ಜೈಲಿನ ಸುಮಾರು 15 ರಿಂದ 20 ಅಡಿ ಎತ್ತರದ ಕಾಂಪೌಂಡ್ ಗೋಡೆ ಹಾರಿ ಕೈದಿಗಳು ತಪ್ಪಿಸಿಕೊಂಡಿದ್ದಾರೆ. ಪರಾರಿಯಾದ ಕೈದಿಗಳನ್ನು ಮಸ್ತಾನ್, ಸಂತೋಷ್ ಹಾಗೂ ಸಾಗರ್ ಅಂತ ಗುರುತಿಸಿದ್ದಾರೆ. ಬೀದರ್ ಜಿಲ್ಲೆಯ ಕೊಲೆ ಪ್ರಕರಣವೊಂದರಲ್ಲಿ ಆರೋಪಿಗಳು ಶಿಕ್ಷೆಗೊಳಗಾಗಿದ್ದರು. ಘಟನೆ ಸಂಬಂಧ ಫರ್ತಾಬಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ತನಿಖೆ ಮುಂದುವರಿತಾ ಇದೆ. ಕೈದಿಗಳು ಬ್ಯಾರಕ್ನ ಕಬ್ಬಿಣದ ಕಂಬಿಗಳನ್ನು ಕತ್ತರಿಸಿ ಟವೆಲ್ ಹಾಗೂ ಹಾಸಿಗೆಯನ್ನು ಬಳಸಿಕೊಂಡು ಕಾಂಪೌಂಡ್ ಹಾರಿ ಎಸ್ಕೇಪ್ ಆಗಿದ್ದಾರೆ. ಅಲ್ಲದೆ ಕೈದಿಗಳ ಎಸ್ಕೇಪ್ಗೆ ಜೈಲು ಸಿಬ್ಬಂದಿಯೇ ಸಾಥ್ ನೀಡಿದ್ದಾರೆ ಅನ್ನೋ ಶಂಕೆ ವ್ಯಕ್ತವಾಗಿದೆ. ಘಟನೆಯ ಮಾಹಿತಿ ತಿಳಿತಾ ಇದ್ದಂತೆ ಕಲಬುರಗಿ ನಗರ ಪೊಲೀಸ್ ಆಯುಕ್ತ ಶರಣಪ್ಪ ಕೇಂದ್ರ ಕಾರಾಗೃಹಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪರಾರಿಯಾದ ಕೈದಿಗಳ ಪತ್ತೆಗೆ ವಿಶೇಷ ತಂಡಗಳನ್ನು ರಚಿಸಿ ಶೋಧ ಕಾರ್ಯ ಮಾಡ್ತಾ ಇದ್ದಾರೆ. ಮಾಡಲೇಬೇಕಲ್ಲ ಇನ್ಮೇಲೆ. ಪ್ರಕರಣ ಸಂಬಂಧ ಕಲಬುರಗಿ ಕೇಂದ್ರ ಕಾರಾಗೃಹದ ಅಧೀಕ್ಷಕ ರಾಕೇಶ್ ಕಾಂಬ್ಳೆ ಅವರನ್ನು ಅಮಾನತು ಮಾಡಿ ಕಾರಾಗೃಹ ಡಿಜಿಪಿ ಅಲೋಕ್ ಕುಮಾರ್ ಆದೇಶ ಹೊರಡಿಸಿದ್ದಾರೆ. ಈ ಕಡೆಗೆ ಕಲಬುರಗಿಯಲ್ಲಿ ಬಿಜೆಪಿಯ ಅಧ್ಯಕ್ಷ BY ವಿಜಯೇಂದ್ರ ಮಾತನಾಡಿದ್ದಾರೆ. ಗೃಹ ಮಂತ್ರಿಗಳ ವಿಚಾರದಲ್ಲಿ ಟೀಕೆ ಕಾರಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ರಾಜ್ಯದ ಗೃಹ ಸಚಿವರಾಗಿರುವಂತಹ ಪ್ರಿಯಾಂಕ ಖರ್ಗೆ ಅವರು ಸದ್ಯ ಈಗ ಅಮೆರಿಕ ಮತ್ತು ಇರಾನ್ ಮಧ್ಯೆ ಯುದ್ಧ ನಡೀತಾ ಇದೆ, ಅದ್ರ ಬ್ಯುಸಿಲಿದ್ದಾರೆ. ಸೊ ಆದಷ್ಟು ಬೇಗ ಅದನ್ನು ಇತ್ಯರ್ಥ ಮಾಡಿ ತಮ್ಮ ಜಿಲ್ಲೆ ಮತ್ತು ತಮ್ಮ ಇಲಾಖೆ ಬಗ್ಗೆ ಗಮನ ಹರಿಸಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೇನೆ. ಇನ್ಫ್ಯಾಕ್ಟ್ ನನಗೂ ಆಶ್ಚರ್ಯ ಆಗಿದ್ದು ಅದೇನೆ, ಎಲ್ಲದಕ್ಕೂ ರಿಯಾಕ್ಷನ್ ಕೊಡ್ತಾ ಇದ್ದವರು ಇವತ್ತು ಪತ್ತೆನೇ ಇಲ್ಲ. ಪ್ರಿಯಾಂಕ್ ಖರ್ಗೆ ಅವರು ಅವರೇ ಹೋಮ್ ಮಿನಿಸ್ಟರು, ಅವ್ರದೇ ಜಿಲ್ಲೆ ಆದರೂ ಮಾತಾಡಿಲ್ಲ. ನನಗೆ ವೆರಿ ಸರ್ಪ್ರೈಸ್ ಏನಂದಿದ್ರೆ 15 ದಿನದಿಂದ ಕಂಬಿ ಕಟ್ ಮಾಡ್ತಾ ಇದ್ರಂತೆ. ಸುಮ್ಮನೆ ಇದ್ದಾರೆ ಇವರು. ಶಿಫ್ಟಲ್ಲಿ ಕೆಲಸ ಮಾಡುವಂತ ಯಾವೊಬ್ಬ ಸಿಬ್ಬಂದಿ ಗೊತ್ತಾಗ್ಲಿಲ್ವಾ? ಗೊತ್ತಾಗಿದೆ, ಅವರೇ ಸಾಥ್ ಕೊಟ್ಟಿದ್ದಾರೆ ಅಂತ ಆರೋಪ ಇರೋದು. ಕಾಂಪೌಂಡ್ ಹಾರ್ಬೇಕಾದ್ರೆ CC ಕ್ಯಾಮ್ರಾ ಒಬ್ಬನೇ ಯಾರೋ ಸಾಥ್ ಕೊಟ್ಟಿದ್ದಾನೆ ಅನ್ಕೊಳ್ಳೋಣ. ಎಲ್ಲರೂ ಕೊಟ್ಟಂಗಿದೆ ಇದರಲ್ಲಿ 15 ದಿನದಿಂದ. ಅದು ಏನು, ಇವರು ಇಳಿದ ಮೇಲೆ ಹೊರಗಡೆ ಒಂದು ಕಾರ್ ನಿಂತಿದೆ ಇವ್ರನ್ನ ಕರ್ಕೊಂಡು ಹೋಗಕ್ಕೆ. ವೆಲ್ ಪ್ಲಾನ್ಡ್ ಅದು. ಇಲ್ಲಾಂದ್ರೆ ಇವರು ಇಳಿದು ಬರ್ತಾರೆ ಅಂತ ಕಾರ್ ಅವ್ನಿಗೆ ಹೆಂಗೆ ಗೊತ್ತಿರುತ್ತೆ? ಮಾಹಿತಿ ಫೋನ್ ಇಲ್ಲ ಇರುತ್ತೆ, ಯಾರೋ ಇನ್ಫಾರ್ಮೇಶನ್ ಎಲ್ಲ ಇದಾವೆ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಇನ್ನು ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಸಂಘರ್ಷ ತೀವ್ರಗೊಂಡಿದೆ. ಇರಾನ್ ಅಮೆರಿಕ ನಡುವೆ ದಾಳಿ ಪ್ರತಿದಾಳಿ ಮುಂದುವರೆದಿದೆ. ಈ ನಡುವೆ ಇರಾನ್ಗೆ ಮತ್ತೆ ಅಮೆರಿಕ ವಾರ್ನಿಂಗ್ ಕೊಟ್ಟಿದೆ. ಇರಾನ್ ಬಳಿ ಈಗ ನೌಕಾಪಡೆ, ವಾಯುಪಡೆ ಯಾವುದೂ ಉಳಿದಿಲ್ಲ. ಕಂಡು ಕೇಳರಿಯದ ಹಾಗೆ ಇರಾನ್ ಮೇಲೆ ದಾಳಿ ಮಾಡೋದಾಗಿ ಎಚ್ಚರಿಸಿದೆ. ಇರಾನ್ ಈಗಾಗಲೇ ಮಿಲಿಟರಿ ಸಾಮರ್ಥ್ಯ ಮತ್ತು ಅದರ ಉನ್ನತ ಕಮಾಂಡರ್ಗಳನ್ನ ಕಳ್ಕೊಂಡಿದೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಕಳೆದ ವಾರ ತಮ್ಮ ತಂದೆ ದಿವಂಗತ ಆಯತುಲ್ಲಾ ಅಲಿ ಖಮೇನಿ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸದ ಇರಾನ್ನ ಸರ್ವೋಚ್ಚ ನಾಯಕ ಮೊಜ್ತಬಾ ಖಮೇನಿ ಕೂಡ 90% ಫಿನಿಶ್ ಆಗಿದ್ದಾರೆ ಅಂತ ಹೇಳಿದ್ದಾರೆ. ಫೆಬ್ರವರಿ 28ರಿಂದ ಮೊಜ್ತಬಾ ಸಾರ್ವಜನಿಕವಾಗಿ ಕಾಣಿಸ್ಕೊಂಡಿಲ್ಲ. ಹೀಗಾಗಿ ಇರಾನ್ನ ಎಲ್ಲ ನಾಯಕರು ಹತರಾಗಿದ್ದಾರೆ. ಅವರ ಬಳಿ ಯಾವುದೇ ಉನ್ನತ ಮಟ್ಟದ ನಾಯಕರು ಉಳಿದಿಲ್ಲ ಅಂತ ಹೇಳೇವಡಿ ಮಾಡಿದ್ದಾರೆ. ಇನ್ನು ಇರಾನ್ನ ವಿರುದ್ಧ ಅಮೆರಿಕ ಸೇನೆ ದಾಳಿಯನ್ನು ತೀವ್ರಗೊಳಿಸಿದೆ. ಡಜನ್ ಗಟ್ಟಲೆ IRGC ಸ್ಥಾನಗಳು, 8 ಕ್ಷಿಪಣಿ ಉಡಾವಣಾ ಕೇಂದ್ರಗಳು, 2 ವಾಯು ರಕ್ಷಣಾ ವ್ಯವಸ್ಥೆಗಳು, ಕಮಾಂಡ್ ಮತ್ತು ನಿಯಂತ್ರಣ ಕೇಂದ್ರ, ಕ್ಷಿಪಣಿ ಸಂಗ್ರಹಣಾ ಸೌಲಭ್ಯಗಳ ಮೇಲೆ ಅಮೆರಿಕ ಭೀಕರವಾಗಿ ದಾಳಿ ಮಾಡಿದೆ. ಅಷ್ಟೇ ಅಲ್ಲ, ಇರಾನ್ನ ಅತ್ಯಂತ ಸುರಕ್ಷಿತ ಸ್ಥಳವಾದ ಪೀಕಾಕ್ಸ್ ಪರ್ವತವನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಇರಾನ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಬಹ್ರೇನ್ ಮತ್ತು ಜಲಸಂಧಿಯ ಮೂಲಕ ಪ್ರಯಾಣ ಮಾಡ್ತಾ ಇದ್ದ ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ ಸಂಬಂಧಪಟ್ಟ 2 ತೈಲ ಟ್ಯಾಂಕರ್ಗಳನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಿದೆ. ಇದರಲ್ಲಿ ಒಬ್ಬ ಭಾರತೀಯ ಮೂಲದ ನಾವಿಕ ಸಾವನ್ನಪ್ಪಿದ್ದು 8 ಮಂದಿ ಗಾಯಗೊಂಡಿದ್ದಾರೆ. ಈ ನಡುವೆ ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಹಾರ್ಮುಜ್ ಜಲಸಂಧಿಯ ಬಳಿ ಅಮೆರಿಕದ MQ-1 ಡ್ರೋನನ್ನು ಹೊಡೆದುರುಳಿಸಿದ್ದೀವಿ ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ನೀರಿಲ್ಲ, ಮಳೆ ಆಗಿಲ್ಲ. ಈಗ ಇದರಲ್ಲಿ ಪರಿಸ್ಥಿತಿಯಲ್ಲಿ ಈಗ ಮಹತ್ವದ ಬೆಳವಣಿಗೆ ಏನು ಅಂದರೆ, ಕಾವೇರಿ ನೀರು ನಿರ್ವಹಣಾ ಸಮಿತಿ ಸಭೆ ನಾಳೆ ದೆಹಲಿಯಲ್ಲಿ ನಡೆಯುತ್ತೆ. ಯಾಕೆಂದರೆ ತಮಿಳುನಾಡು ಕೇಳಿಕೊಳ್ತಾ ಇದೆ. ಅದರ ಪಾಲಿನ ಜೂನ್ ತಿಂಗಳಿಗೆ 9 TMC ಏನಿದೆ, 9.19, ಜುಲೈ ತಿಂಗಳಿಗೆ 31 TMC ನೀರು, ಒಟ್ಟೆಲ್ಲ ಸೇರಿ 41.43 TMCಯನ್ನು ಹರಿಸಬೇಕು ಅಂತ ಕೇಳ್ತಾ ಇದೆ. ಈಗ ಸದ್ಯದವರೆಗೂ ಬರೀ 4 TMC ಕಳಿಸ್ಬಿಟ್ಟಿದ್ದಾರೆ ಕರ್ನಾಟಕದವರು ಅಂತ ತಮಿಳುನಾಡಿನ ವಾದ. ನೋಡೋಣ, ಇವೆಲ್ಲ ಕರ್ನಾಟಕದ ಪರಿಸ್ಥಿತಿ ಮತ್ತು ಎಲ್ಲ ನೋಡಿಕೊಂಡು ಬಟ್ ಹರಿಸಲೇಬೇಕಾಗತ್ತೆ ನೀರನ್ನು. ಎಷ್ಟು ಅನ್ನೋದು ನಾಳೆ ಗೊತ್ತಾಗುತ್ತೆ. ಇನ್ನು ಕಾವೇರಿ ನೀರಾವರಿ ನಿಗಮದಿಂದ ಯಾವುದೇ ಅಧಿಕೃತ ಅನುಮತಿ ಪಡೆಯದೆ KRS ಜಲಾಶಯದ ಒಳಗಡೆ ಖಾಸಗಿ ಕಂಪನಿಯೊಂದು ಭಾರೀ ಯಂತ್ರೋಪಕರಣಗಳನ್ನು ಬಳಸಿ ಮಣ್ಣು ಪರೀಕ್ಷೆ ನಡೆಸ್ತಾ ಇರೋದು ತೀವ್ರ ವಿವಾದಕ್ಕೆ ಕಾರಣವಾಗಿದೆ. ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ವತಿಯಿಂದ ಹಮ್ಮಿಕೊಳ್ಳಲಾಗಿರುವ ಕಾವೇರಿ 6ನೇ ಹಂತದ ಕುಡಿಯುವ ನೀರು ಸರಬರಾಜು ಯೋಜನೆಯ ಕಾಮಗಾರಿ ಆರಂಭಿಸುವ ಮುನ್ನ ಈ ಮಣ್ಣು ಪರೀಕ್ಷೆ ನಡೆಸಲಾಗ್ತಾ ಇದೆ ಅಂತ ತಿಳಿದು ಬಂದಿದೆ. ಟೆಂಡರ್ ಪಡೆದಿರುವ ಖಾಸಗಿ ಸಂಸ್ಥೆ ಡ್ಯಾಮ್ ಹಿನ್ನೀರು ಪ್ರದೇಶದಲ್ಲಿ ಯಂತ್ರಗಳನ್ನು ಅಳವಡಿಸಿ ಈ ಕಾರ್ಯಕ್ಕೆ ಮುಂದಾಗಿದೆ. ಕಳೆದ ವಾರವಷ್ಟೇ ಅಧಿಕಾರಿಗಳು ಮತ್ತು ತಾಂತ್ರಿಕ ಸಿಬ್ಬಂದಿ ಜಲಾಶಯದ ವ್ಯಾಪ್ತಿಯಲ್ಲಿ ಸರ್ವೆ ಕಾರ್ಯಕ್ಕೆ ಮುಂದಾಗಿದ್ದರು. ಆದರೆ ರೈತರು ಸ್ಥಳಕ್ಕೆ ಧಾವಿಸಿ ತೀವ್ರ ಪ್ರತಿಭಟನೆ ನಡೆಸಿದ ಕಾರಣ ಅಧಿಕಾರಿಗಳು ಸರ್ವೆ ಕಾರ್ಯವನ್ನು ಅರ್ಧಕ್ಕೆ ನಿಲ್ಲಿಸಿ ವಾಪಸ್ಸಾಗಿದ್ದರು. ಇತ್ತೀಚೆಗೆ 60ನೇ ವಯಸ್ಸಿನಲ್ಲಿ ಹಿಂದೂ ಉದ್ಯಮಿ ಬೆಂಗಳೂರು ಮೂಲದ ಗೌರಿ ಜೊತೆಗೆ 3ನೇ ಮದುವೆ ಆಗಿದ್ರಲ್ಲ ಬಾಲಿವುಡ್ ನಟ ಅಮೀರ್ ಖಾನ್, ಅದರ ಸುತ್ತ ಈಗ ವಿವಾದ ಮನೆ ಮಾಡಿದೆ. ಅವ್ರ ಸುತ್ತ ಏನಿಲ್ಲ,
ಅವ್ರನ್ನ ಕೊಲೆ ಮಾಡಿದರೆ 5 ಕೋಟಿ ಬಹುಮಾನ ಕೊಡ್ತೀವಿ ಅಂತ ಯಾರೋ ಅಯೋಧ್ಯೆಯ ತಪಸ್ವಿ ಛವಾನಿ ಅಂಥೇಳಿ ಮುಖ್ಯಸ್ಥ ಜಗದ್ಗುರು ಪರಮಹಂಸ ಆಚಾರ್ಯ ಈ ಬಹುಮಾನ ಘೋಷಿಸಿದ್ದಾರೆ. ಲವ್ ಜಿಹಾದ್ನ ಬ್ರ್ಯಾಂಡ್ ಅಂಬಾಸಿಡರ್ ಇವರು ಅಂತ ಮಹಾರಾಷ್ಟ್ರ ಸಚಿವ ನಿತೇಶ್ ರಾಣೆ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ಹಲವು ಹೇಳಿಕೆ ಬರ್ತಾ ಇದೆ. ಹಿಂದೂ ಮಹಿಳೆಯರನ್ನು ಬಲೆಗೆ ಬೀಳಿಸುವ ಜನರನ್ನು ಬಿಡಬಾರ್ದು, ಅಮೀರ್ ಖಾನ್ ಅವರನ್ನು ಕೊಂದವರ ಕುಟುಂಬಕ್ಕೂ ಬಹುಮಾನ ಹಣವನ್ನು ತಲುಪಿಸಲಾಗ್ತಿ ಅಂತೆಲ್ಲ ಹೇಳಿದ್ದಾರೆ. ಆಗಲೇ ಹೋಗ್ಬೇಕಾದ್ರೆ ಒಂದು ಅಮೀರ್ ಖಾನ್ ವಿಚಾರದಲ್ಲಿ ಹೇಳೋದು ಮರ್ತೆ ಅದನ್ನು. ಇವ್ರು 5 ಕೋಟಿ ಅವ್ನ ಮದುವೆ ಆಗೋದಕ್ಕೆ ಯಾರು ಅವ್ರನ್ನ ಕೊಲೆ ಮಾಡ್ತಾರೆ ಅವ್ರಿಗೆ 5 ಕೋಟಿ ಹೇಳಿದ್ರಲ್ಲ. ಅಲ್ಲ ರೀ, ಈ 5 ಕೋಟಿ ಆಫರನ್ನು ಕೊಟ್ಬಿಟ್ಟು ಅವ್ರನ್ನ ಕೊಲೆ ಮಾಡೋರಿಗೆಲ್ಲ ಹಿಂಗೆ ಮಾಡೋದೇ ಆದರೆ ಮದುವೆ ಬಲೆಗೆ ಬೀಳುವಂಥ ಹೆಣ್ಮಕ್ಳ ಬಗ್ಗೆ ಏನು ಮಾತನಾಡ್ತೀರಾ ನೀವು? ಬುದ್ಧಿ ಇರಬೇಕಾಗಿರೋದು ಹೆಣ್ಮಕ್ಳಿಗಲ್ವಾ? ಯಾರನ್ನು ಮದುವೆ ಆಗ್ತಾಯಿದ್ದೀನಿ, ಯಾರನ್ನು ಮದುವೆ ಆಗ್ತಾ ಇಲ್ಲ ಅಂತೇಳಿ ನೀವು ಟಾರ್ಗೆಟ್ ಕೊಟ್ಟರೆ ಏನು ರೀ ಪ್ರಯೋಜನ? ಅಯ್ಯೋ, ನಾಳೆ ನಿಮಗೂ ಕೊಡ್ತಾರೆ ಇನ್ಯಾರೋ. ಹುಚ್ಚಾಟ ಆಗೋಗುತ್ತೆ. ಫಸ್ಟು ಮದುವೆ ಯಾರನ್ನು ಆಗ್ತಾಯಿದ್ದೀವಿ ಅನ್ನೋದನ್ನು ಯೋಚನೆ ಮಾಡ್ಕೊಳ್ಳೋಕೆ. ಬಲೆ ಬೀಳಿಸ್ಕೊಳ್ತಾರೆ ಅಂದರೆ ಬಲೆ ಬೀಳೋರ ಬಗ್ಗೆ ಮಾತಾಡಿ. ಇನ್ನು ಮಧ್ಯಪ್ರದೇಶದ ಧಾರ್ ಜಿಲ್ಲೆಯಲ್ಲಿರುವಂಥ ವಿವಾದಿತ ಬಹುಶಾಲಾ ಕಮಲ್ ಮೌಲಾ ಮಸೀದಿ ಸಂಕೀರ್ಣವನ್ನು ಬಹುಶಾಲಾ ಸರಸ್ವತಿ ದೇವಿಯ ದೇವಾಲಯ ಅಂತ ಘೋಷಿಸಿರುವ ಮಧ್ಯಪ್ರದೇಶ ಹೈಕೋರ್ಟ್ ತೀರ್ಪನ್ನು ಪ್ರಶ್ನಿಸಿ ಮುಸ್ಲಿಮರು ಸಲ್ಲಿಸಿದ ಮೇಲ್ಮನವಿಗಳನ್ನು ಸುಪ್ರೀಂ ಕೋರ್ಟ್ ವಿಚಾರಣೆಗೆ ಅಂಗೀಕರಿಸಿದೆ. ಶುಕ್ರವಾರದಂದು ನಮಾಜ್ ಮಾಡುವ ಸಲುವಾಗಿ ಮುಸ್ಲಿಮರು ಸಲ್ಲಿಸಿದ ಮೇಲ್ಮನವಿಗಳನ್ನು ಆಲಿಸಿದ CJ ಸೂರ್ಯಕಾಂತ್ ಅವರ ಪೀಠವು ಈಗ ಒಂದು ಜಾಗ ಪಕ್ಕದಲ್ಲೇ ಒಂದಿಷ್ಟು ಕೊಟ್ಟಿದ್ದಾರೆ. ಶುಕ್ರವಾರ 1 ಗಂಟೆಯಿಂದ 3 ಗಂಟೆವರೆಗೂ ನಮಾಜ್ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ, ಅದೇನು ಸಮಸ್ಯೆ ಆಗಲ್ಲ ಅಂತ ಹೇಳಿದ್ದಾರೆ. ಇನ್ನು ಕರ್ನಾಟಕದಲ್ಲಿ ಮಳೆ ಕೊರತೆಯಿಂದ ಬರಗಾಲ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿಗೆ CM DK ಶಿವಕುಮಾರ್ ಪತ್ರ ಬರೆದಿದ್ದಾರೆ. ಕರ್ನಾಟಕದ ಬರ ಪರಿಸ್ಥಿತಿ ಅಧ್ಯಯನಕ್ಕೆ ಕೇಂದ್ರ ತಂಡ ಕಳಿಸಿ ಅಗತ್ಯ ನೆರವಿನೊಂದಿಗೆ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ದಾರೆ. ಇನ್ನು ಕರ್ನಾಟಕದ ಕರಾವಳಿ, ಮಲೆನಾಡು ಸೇರಿದಂತೆ ಬಹುತೇಕ ಜಿಲ್ಲೆಗಳಲ್ಲಿ ಮಳೆ ಕ್ಷೀಣಿಸಿದೆ. ಮಳೆ ಬಾರದೇ ಇದ್ದರೂ ಘಟಪ್ರಭಾ ನದಿಗೆ ಜೀವಕಳೆ ಬಂದಿದೆ. 15,000 ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ. ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕಿನ ಅನಗವಾಡಿ ಬೂದಿಹಾಳಿ ಮಧ್ಯದ ಕಿರು ಸೇತುವೆ ಮುಳುಗಡೆಯಾಗಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಂತೂ ಬಿಡಿ, ಮಳೆ ಫುಲ್ ತಗ್ಗೋಗಿದೆ. 12,000 ಕ್ಯೂಸೆಕ್ ಬರ್ತಿತ್ತು ಕಾವೇರಿ ನದಿಗೆ, ಇವತ್ತದು 3,685 ಕ್ಯೂಸೆಕ್ಗೆ ಇಳಿದುಬಿಟ್ಟಿದೆ. 623 ಕ್ಯೂಸೆಕ್ಕನ್ನು ಕುಡಿಯೋ ನೀರಿಗೋಸ್ಕರ KRS ಡ್ಯಾಮಿಂದ ಬಿಡ್ತಾ ಇದ್ದಾರೆ. ಹಾಗಾಗಿ ಬೆಳೆಗಳಿಗೆ ನೀರು ಇಲ್ಲ, ರೈತರು ಎಷ್ಟೇ ಕೇಳಿದ್ರು ಕೊಡೋಕ್ಕಾಗ್ತಿಲ್ಲ ಅನ್ನೋ ಪರಿಸ್ಥಿತಿ. ನಾಳೆ ಅದೊಂದು ಮೀಟಿಂಗ್ ಆಗುತ್ತಲ್ಲ, ಮೀಟಿಂಗ್ ನಂತರ ನೋಡೋಣ ಏನು ತೀರ್ಮಾನ ಆಗುತ್ತೆ ಅಂತ. ಈಗ ಒಂದು ಸ್ಟೋರಿ ಹೇಳ್ತೀವಲ್ಲ, ಇಂಥ ಪರಿಸ್ಥಿತಿ ಅನೇಕ ಪೊಲೀಸ್ ಫ್ಯಾಮಿಲಿಗಳಲ್ಲಿ ಆಗುತ್ತೆ. ಇದು ಬೆಂಗಳೂರಿನಲ್ಲಿ ಪತ್ನಿ ಮತ್ತು ಮಾವನ ಮೇಲೆ PSI ಮಚ್ಚು ಬೀಸಿರುವ ಘಟನೆ ಬೆಳಕಿಗೆ ಬಂದಿದೆ. ಕೆಲವರು ಮಚ್ಚು ಬೀಸ್ತಾರೆ, ಕೆಲವರು ಹೊಡಿತಾರೆ, ಎಳಿತಾರೆ. ನನಗೆ ಗೊತ್ತಿರುವಂಥ ಒಂದು ಕೇಸ್ ಇದೆ. ಹೆಂಡತಿ ಮಗುವನ್ನು ಮನೆಯಿಂದ ಹೊರಗಿಟ್ಟು ಮನೆಗೆ ಹುಡುಗಿಯರನ್ನು ಕರ್ಕೊಂಡು ಬರ್ತಾನೆ ಪತ್ನಿ ಆರೋಪಿಸಿದ್ದಾರೆ. ಅಷ್ಟೇ ಅಲ್ಲದೆ ಪದೇ ಪದೇ ತವರು ಮನೆಯಿಂದ 50 ಲಕ್ಷ ವರದಕ್ಷಿಣೆ ತಗೊಂಬ ಅಂತೇಳಿ ಕಿರುಕುಳ ಕೊಡ್ತಾನಂತೆ. ಜೊತೆಗೆ ರೌಡಿಗಳನ್ನು ಮನೆ ಮುಂದೆ ನಿಲ್ಲಿಸಿ ಕೊಲೆ ಮಾಡಿಸೋ ಹೋಗಿ ಬೆದರಿಕೆ ಹಾಕ್ತಾನಂತೆ. ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ PSI ಭೈರಪ್ಪ ವಿರುದ್ಧ ಪತ್ನಿ NCRಗೆ ದಾಖಲಿಸಿದ್ದಾರೆ. PSI ಭೈರಪ್ಪ ಪತ್ನಿ ಮಾತಾಡಿದ್ದಾರೆ. 5 ವರ್ಷದ ಹಿಂದೆ ಅವರು ವಿವಾಹವಾಗಿತ್ತು. ನಮ್ಮ ಮನೆಯಿಂದ ನನ್ನ ಮತ್ತು ಮಗುವನ್ನು ಹೊರಗಡೆಗೆ ಹಾಕಿದ್ರು. ದಿನನಿತ್ಯ ಕುಡ್ಕೊಂಡು ಬಂದು ಗಲಾಟೆ ಮಾಡ್ತಾ ಇದ್ರಂತೆ. 50 ಲಕ್ಷ ತಂದು ಕೊಡುವಂತೆ ಕಿರುಕುಳ ಕೊಟ್ಟಿದ್ದಾರೆ ಅಂತ ಅವರ ಆರೋಪ ಇವೆಲ್ಲ. ಸೊ ಈಗ ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟ ರಾತ್ರಿ ಎಲ್ಲ ಕಾದಿದ್ರಂತೆ. ಆದರೆ ಪೊಲೀಸರು FIR ದಾಖಲಿಸಿರಲಿಲ್ಲ. ಯಾವಾಗ ಪೊಲೀಸ್ ಆಯುಕ್ತರ ಮೊರೆ ಹೋದರೋ ಆವಾಗ ಈಗ ಅವನನ್ನು ಅಮಾನತ್ ಮಾಡಿದಾರಲ್ಲ, ವಶಕ್ಕೆ ಪಡ್ಕೊ ಅರೆಸ್ಟ್ ಮಾಡಿದಾರಂತೆ. ಒಂದು ಸಸ್ಪೆಂಡಲ್ಲೇ ಇದ್ದ ಅವನು, ಅದನ್ನು ರಿವೋಕ್ ಮಾಡ್ಕೊಳ್ಳೋಕೆ ಏನೋ ಇತ್ತಂತೆ. ಅದು RSS ಸಂಘದ ಸರಸಂಘ ಚಾಲಕರಾದ ಮೋಹನ್ ಭಾಗವತ್ ಅವರು ಇವತ್ತು ಬಾಗಲಕೋಟೆ ತಾಲೂಕಿನ ಕಲಾದಗಿ ಗ್ರಾಮಕ್ಕೆ ಭೇಟಿ ಕೊಟ್ಟರು. ಬೆಳಗಾವಿಯಿಂದ ವಿಜಯಪುರಕ್ಕೆ ಪ್ರಯಾಣಿಸ್ತಾ ಇದ್ದ ಮಾರ್ಗ ಮಧ್ಯೆ ಯುವ ಕಾರ್ಯಕರ್ತ ಡಾಕ್ಟರ್ ಪ್ರವೀಣ್ ಭಜಂತ್ರಿ ಅವರ ಮನೆಗೆ ಭೇಟಿ ನೀಡಿ ಗಮನ ಸೆಳೆದರು. ದೇಶದ ಅತ್ಯುನ್ನತ Z+ ಭದ್ರತೆಯೊಂದಿಗೆ ಮೋಹನ್ ಭಾಗವತ್ ಅವರು ಕಲಾದಗಿ ಗ್ರಾಮಕ್ಕೆ ಆಗಮಿಸ್ತಾ ಇದ್ದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಕೊಟ್ಟಿದ್ದರು. ಗ್ರಾಮಕ್ಕೆ ಭೇಟಿ ನೀಡಿದ ಅವರು ನೇರವಾಗಿ ಯುವ ಕಾರ್ಯಕರ್ತ ಡಾಕ್ಟರ್ ಪ್ರವೀಣ್ ಭಜಂತ್ರಿ ಅವರ ನಿವಾಸಕ್ಕೆ ಹೋಗಿ ಸುಮಾರು ಒಂದು 10 ನಿಮಿಷ ಇದ್ರಂತೆ. ಅವರ ಸದಸ್ಯರೊಂದಿಗೆ ಎಲ್ಲ ಆತ್ಮೀಯವಾಗಿ ಮಾತನಾಡಿಸಿ ಆಮೇಲೆ ಅಲ್ಲೇ ಚಹಾ ಕುಡಿದು ಒಂದು ಆಶೀರ್ವಾದ ಮಾಡಿ ಹೋಗಿದ್ದಾರೆ.